ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಬೆಳಗ್ಗೆನೆ ಟಿಫನ್ಗೆ ದೋಸೆ ಮಾಡಿದೆ. ದೋಸೆನೂ ಟೊಮೊಟೊ ಗೊಜ್ಜು ಮಾಡಿ ಮಕ್ಕಳು ಎಲ್ಲ ತಿಂದು ಸ್ಕೂಲ್ಗೆ ನಾವು ಹೋಗಾಯಿತು. ನಾನು ಇವಾಗ ತಿಂದಾಯಿತು. ಇವತ್ತು ಬೇಗ ತಿಂದ್ಬಿಟ್ಟೆ. ನಿನ್ನೆ ನೈಟು ಸಾಯಂಕಾಲ ಸ್ವಲ್ಪ ಒಂದು ಇಡ್ಲಿ ತಿಂದಿದ್ದೆ. ನಾನು ನೆನ್ನೆ ಇಡ್ಲಿ ಮಾಡಿದ್ದು ವ್ಲಾಗ್ ನಿಮ್ಗೆ ಹಾಕಿದ್ದೀನಿ, ಆಲ್ರೆಡಿ ನೀವು ನೋಡಿದ್ದೀರಾ. ನೆನ್ನೆ ಬೇಗ ಮಧ್ಯಾಹ್ನನೇ ಒಂದು 3:30ಗೆ ತಿಂದ್ಬಿಟ್ಟೆ ನಾನು ಇಡ್ಲಿ. ಆಮೇಲೆ ತಿರ್ಗಾ ನಾನು ತಿನ್ನಕ್ಕೆ ಹೋಗಲಿಲ್ಲ. ಅದಕ್ಕೆ ಇವತ್ತು ಬೇಗನೆ ತಿಂದ್ಬಿಟ್ಟೆ. 8 ಗಂಟೆಗೇ ತಿಂದ್ಬಿಟ್ಟೆ ನಾನು. ಟೈಮ್ ಬಂದು ಆಲ್ರೆಡಿ ಇವಾಗ 9:15 ಆಗ್ತೈತೆ. 6 ಗಂಟೆಗೆ 7 ಗಂಟೆ ಸಾಯಂಕಾಲ ತಿಂದರೆ 6 ಗಂಟೆ 7 ಗಂಟೆ ಸಾಯಂಕಾಲ ತಿಂದರೆ ಲೇಟಾಗಿ ತಿಂತೀನಿ. ಒಂದು 9:30 10 ಗಂಟೆ ಆ ಥರ ತಿಂತೀನಿ. ನಿನ್ನೆ 3:30ಗೆ ತಿಂದೆ. ನನ್ನ ಮಗಳು ಸ್ಕೂಲಿಂದ ಬಂದಮೇಲೆ ಅವಳ ಜೊತೆನೇ ಹಂಗೆ ತಿಂದೆ ನಾನು. ತಿಂದಮೇಲೆ ತಿರ್ಗಾ ಏನು ತಿನ್ನಲಿಲ್ಲ. ನೈಟು ಏನು ತಿನ್ನಲಿಲ್ಲ ನಾನು. ಈ ರೀತಿಯೇ ನಾನು ವೆಯ್ಟ್ ಕಮ್ಮಿ ಮಾಡ್ತಾ ಇರೋದು. ತುಂಬ ವೆಯ್ಟ್ ಕಮ್ಮಿ ಮಾಡಿದ್ದೀನಿ. ನಾನು ಎಷ್ಟು ವೆಯ್ಟ್ ಇದ್ದೆ ಅಂದರೆ 75 kg ಇದ್ದೆ. ಇವಾಗ 62 kg ಇದ್ದೀನಿ. ಇಷ್ಟು 11-12 kg ಕಮ್ಮಿ ಮಾಡಿದ್ದೀನಿ ಅಂದರೆ ಇದೇ ರೀತಿಯೇ. ಬೆಳಿಗ್ಗೆಯಿಂದ ಎಷ್ಟು ಬೇಕಾದರೂ ತಿಂತೀನಿ. ಅಂದರೆ ಜಾಸ್ತಿ ತಿಂತೀನಿ ಅಂತ ತಿಳ್ಕೊಬೇಡಿ, ಜಾಸ್ತಿ ತಿನ್ನಲ್ಲ ನಾನು. ನೋಡಿದ್ರಲ್ಲ ಇವಾಗ. ಈಗ 8 ಗಂಟೆಗೆ ನಾನು ದೋಸೆ ತಿಂದಿದ್ದೀನಿ. ಒಂದು 3 ದೋಸೆ ಇಲ್ಲ 4 ದೋಸೆ ಆ ಥರ ತಿಂದಿದ್ದೀನಿ. ನಿನ್ನೆ ಇಡ್ಲಿ 4 ತಿಂದೆ. ಆ ಥರ ಬೆಳಿಗ್ಗೆ ಏನು ನಾಷ್ಟ ಇರುತ್ತೋ ಅದು ತಿಂತೀನಿ. ನಾಷ್ಟ ಮಾಡಲಿಲ್ಲ ಅಂದಾಗ ಮುದ್ದೆ ತಿಂದ್ಬಿಡ್ತೀನಿ. ಮುದ್ದೆ ಇಲ್ಲ ಅನ್ನ ಆ ಥರ ಬೆಳಿಗ್ಗೆ ತಿಂದರೆ ತಿರ್ಗಾ ಮಧ್ಯಾಹ್ನ ತಿಂದರೆ ತಿಂತೀನಿ, ತಿಂದಿಲ್ಲ ಅಂದರೆ ಇಲ್ಲ. ಒಟ್ಟಿನಲ್ಲಿ 6 ಗಂಟೆ ಒಳಗಡೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ತಿಂತೀನಿ. ಆಮೇಲೆ ತಿಂಡಿ ಐಟಮ್ ಎಲ್ಲ ಜಾಸ್ತಿ ತಿನ್ನಲ್ಲ ನಾನು. ಏನು ಊಟ ತಿಂತೀನೋ ಅಷ್ಟೇ ನಾನು ತಿನ್ನೋದು. ತಿಂಡಿ ಐಟಮ್ ಎಲ್ಲ ಏನು ತಿನ್ನಕ್ಕೆ ಹೋಗಲ್ಲ. ತಿನ್ನಬೇಕು ಅಂತ ಅನಿಸಿದಾಗ ತಿಂತೀನಿ, ಜಾಸ್ತಿ ಎಲ್ಲ ತಿನ್ನಕ್ಕೆ ಹೋಗಲ್ಲ. ಇವಾಗ ನಾಷ್ಟ ಬೇಗ ನಾಷ್ಟ ಮಾಡಿಬಿಟ್ಟೆ. ನೆನ್ನೆ ಬೇಗ ಮಾಡಿದ್ದಕ್ಕೆ ಇವತ್ತು ಹಸುವಾಗ್ತಾಯಿತ್ತು. ಇನ್ನೊಂದೇನು ಅಂದರೆ ನೈಟು ತುಂಬಾ ಹಸುವಾಗುತ್ತೆ. ಆದರೆ ನಾನು ಕಂಟ್ರೋಲ್ ಮಾಡ್ಕೊಳ್ತೀನಿ, ನೀರು ಕುಡಿತೀನಿ. ಎಷ್ಟೇ ಹಸುವಾದರೂ ನಾನೇನು ತಿನ್ನಕ್ಕೆ ಹೋಗೋದಿಲ್ಲ. ಅದನ್ನು ಫಾಲೋ ಮಾಡ್ತಾಯಿದ್ದೀನಿ. ಅದರಿಂದ ಸ್ವಲ್ಪ ವೆಯ್ಟ್ ಕಮ್ಮಿ ಮಾಡೋಕ್ಕಾಯಿತು. ಎಲ್ಲರೂ ಕೇಳ್ತಾರೆ ನನಗೆ, ಯಾಕೆ ಇಷ್ಟು ಸಣ್ಣ ಆಗಿದೆಯಾ ಅಂತ. ಆ ಥರ ಈವ್ನಿಂಗು ಊಟ ಬಿಟ್ಟಿರೋದಕ್ಕೆ ಸಣ್ಣ ಆಗೋಕ್ಕೆ ಹೆಲ್ಪ್ ಆಯಿತು ಅಂತ ಹೇಳ್ತೀನಿ. ಆಮೇಲೆ ಇವಾಗ ನೋಡಿ, ಇನ್ನೊಂದು 2 ದಿವಸ ಬಿಟ್ಟರೆ ಗೌರಿ ಹಬ್ಬ ಬರುತ್ತೆ. ಹೋದ ವರ್ಷ ಗೌರಿ ಹಬ್ಬದಲ್ಲಿ ಕೂಡ ತುಂಬಾ ಸಣ್ಣ ಆಗಿಬಿಟ್ಟೆ. ಫುಲ್ಲು ಹುಷಾರಿರಲಿಲ್ಲ ನನಗೆ. ಸಖತ್ತು ಹುಷಾರಿಲ್ದಂಗೆ ಆಗಿಬಿಟ್ಟಿತ್ತು. ಆ ಟೈಮಲ್ಲೂ ಕೂಡ ಎಷ್ಟೋ ವೆಯ್ಟ್ ಕಮ್ಮಿ ಆಯಿತು. ಯಾಕೆಂದರೆ ಬಿಸಿ ನೀರು ಕುಡಿತಾ ಇದ್ದೆ. ಡೈಲಿ ಬಿಸಿ ನೀರು ಕುಡಿತಾ ಇದ್ದೆ. ಇವಾಗೂ ಕುಡಿತೀನಿ. ಬೆಳಿಗ್ಗೆ ಮಾತ್ರ ಬಿಸಿ ನೀರು ಕುಡಿತೀನಿ. ಯಾವಾಗ ನೀರು ಕುಡಿಬೇಕು ಅನಿಸುತ್ತೋ ಅವಾಗೆಲ್ಲ ಬಿಸಿ ನೀರು. ಆಮೇಲೆ ಸರಿಯಾಗಿ ಊಟ ತಿಂತಾ ಇರಲಿಲ್ಲ. ಆಮೇಲೆ ಫುಲ್ಲು ಮಾತ್ರೆ, ಎಷ್ಟೊಂದು ಮಾತ್ರೆಗಳು ತಿಂತಾ ಇದ್ದೆ ನಾನು. ಅದರಿಂದ ತುಂಬ ಆ ಟೈಮಲ್ಲೂ ಕೂಡ ತುಂಬ ಸಣ್ಣ ಆಗಿಬಿಟ್ಟೆ. ಆಮೇಲೆ ಆವಾಗ ಹುಷಾರಿಲ್ದಾಗ ಸಣ್ಣ ಆಗಿದ್ದಕ್ಕೆ ನನಗೆ ಹುಷಾರಿಲ್ಲ ಅನ್ನೋ ಚಿಂತೆಗಿಂತ ಸಣ್ಣ ಆದ್ನಲ್ಲ ಅಂತ ತುಂಬಾ ಖುಷಿ ಆಗ್ಬಿಡ್ತು ನನಗೆ. ಆವಾಗಿಂದ ನಾನು ಈ ರೀತಿ ಸಾಯಂಕಾಲ ಊಟ ತಿನ್ನೋದನ್ನ, ನೈಟ್ ಊಟನ ಸ್ಕಿಪ್ ಮಾಡಿದ್ದೀನಿ. ಬೆಳಿಗ್ಗೆ ಮಧ್ಯಾಹ್ನ ತಿಂತೀನಿ. ಮಧ್ಯಾಹ್ನ ಅಂದರೆ 1:30-2 ಗಂಟೆಗೆಲ್ಲ ತಿನ್ನಲ್ಲ ನಾನು. ಹೆಂಗಿದ್ರು ಬೆಳಿಗ್ಗೆ 9:30-10 ಗಂಟೆಗೆ ತಾನೇ ತಿಂದಿರ್ತೀನಿ. 1:30-2 ಗಂಟೆಗೆಲ್ಲ ನನಗೇನು ಬೇಕು ಅನ್ಸಲ್ಲ. ಹಸುವಾದರೆ ತಿಂತೀನಿ, ಹಸುವಾಗಿಲ್ಲ ಅಂದರೆ ಅದನ್ನು ತಿನ್ನೋದಿಲ್ಲ ನಾನು. ಒಂದೇ ಸತಿ 3:30-4 ಗಂಟೆ, ಒಟ್ನಲ್ಲಿ 6 ಗಂಟೆ ಒಳಗಡೆ ತಿಂತೀನಿ. ಒಂದೊಂದು ದಿವಸ ಹಸುವಾಗಲಿಲ್ಲ ಅಂದರೆ ತಿನ್ನೋದೇ ಇಲ್ಲ, ಹಾಗೆ ಇದ್ಬಿಡ್ತೀನಿ. ಆಮೇಲೆ ಒಂದೊಂದು ಸತಿ 10 ಗಂಟೆಗೂ ತಿಂದ್ಬಿಡ್ತೀನಿ, ನೈಟ್ 10 ಗಂಟೆಗೆ. ಯಾಕೆಂದರೆ ಸಾಯಂಕಾಲ ತಿಂದಿರೋದಿಲ್ಲ. ಆವಾಗ 10 ಗಂಟೆಗೆ ತಿನ್ನಲೇಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ದಿವಸ ಆ ಥರ ನಂದು ಫಾಲೋ ಮಾಡೋದು ತಪ್ಪೋಗ್ಬಿಡುತ್ತೆ.
ಈ ರೀತಿ ನಾನು ವೆಯ್ಟ್ನ ಕಮ್ಮಿ ಮಾಡ್ತಾ ಇದ್ದೀನಿ. ಇನ್ನೂ ಮಾಡಬೇಕು, ಇನ್ನೂ ಮಾಡಬೇಕು. ಇವಾಗ 62 ಇದ್ದೀನಲ್ಲ, ನನಗೆ 60 ಒಳಗಡೆ ಇರಬೇಕು ಅಂತ ತುಂಬ ಆಸೆ ಇದೆ. ಅದಕ್ಕೆ ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀನಿ. ವೇಯಿಂಗ್ ಮಿಷಿನ್ ಕೂಡ ಮನೆಯಲ್ಲೇ ತಂದಿಟ್ಕೊಂಡು ಬಿಟ್ಟಿದ್ದೀನಿ. ಅದರಲ್ಲಿ ಚೆಕ್ ಮಾಡಿಕೊಂಡು ನಾನು ವೆಯ್ಟ್ ಸ್ವಲ್ಪನೇ ನೋಡ್ಕೊಳ್ತೀನಿ, ಜಾಸ್ತಿ ಆಗ್ತಾಯಿದ್ದೀನಾ ಕಮ್ಮಿ ಆಗ್ತಾಯಿದ್ದೀನಾ ಅಂತ ಹೇಳ್ಬಿಟ್ಟು ನೋಡಿಕೊಂಡು ತಿನ್ನೋದು. ಆಮೇಲೆ ಆಚೆ ಐಟಮೂ ತಿಂತೀವಿ, ತಿನ್ನಲ್ಲ ಅಂತೇನಿಲ್ಲ, ಅಂದರೆ ರೆಗ್ಯುಲರಾಗಿ ತಿನ್ನಲ್ಲ. ತಿಂಗಳಿಗೆ 1 ಸತಿ 2 ಸತಿ ಬಿರಿಯಾನಿ ಈ ಥರ ತಿಂತೀವಿ. ಮೊನ್ನೆ ನೋಡಿದ್ರಲ್ಲ ಪಿಜ್ಜಾ ತರಿಸಿದ್ದೆ. ಈ ರೀತಿ ನನಗೆ ಬರ್ಗರ್ ತುಂಬ ಇಷ್ಟ, ಹಂಗಂತ ಜಾಸ್ತಿ ತಿನ್ನೋಕೆ ಹೋಗಲ್ಲ, ತುಂಬ ರೇರ್ ತರಿಸ್ಕೊಂಡು ತಿನ್ನೋದು. ಬರ್ಗರ್ ತಿಂದ್ಬಿಟ್ಟು ನಾನು ಊಟ ಮಾಡಿಲ್ಲ, ಆ ಥರ ಊಟ ಮಾಡಿದ್ರೆ ಬೇರೆ ಏನು ತಿನ್ನಲ್ಲ. ಬೇರೆ ಏನಾದರೂ ತಿಂಡಿ ಐಟಮ್ ಆ ಥರ ತಿಂದರೆ ಊಟ ಮಾಡಲ್ಲ. ಈ ರೀತಿ ಬ್ಯಾಲೆನ್ಸ್ ಮಾಡ್ತೀನಿ ನಾನು. ಬೆಳಿಗ್ಗೆ ಮಾತ್ರ ಡೈಲಿ ಬಿಸಿ ನೀರು ಕುಡಿತೀನಿ. ಎದ್ದ ತಕ್ಷಣ ನನಗೆ ಬಿಸಿ ನೀರು ಇರಬೇಕು. ಸುಮ್ಮನೆ ಬೆಚ್ಚಗಿರೋ ನೀರೆಲ್ಲ ಕುಡಿಯಲ್ಲ, ಬಿಸಿ ನೀರು ಕುಡಿತೀನಿ. ಅದು ಕುಡಿದ ತಕ್ಷಣ ಮೈ ಎಲ್ಲ ಫುಲ್ಲು ಹಾಗೆ ಸ್ವೆಟ್ ಬರುತ್ತೆ. ಆವಾಗನೂ ಕೂಡ ವೆಯ್ಟ್ ಕಮ್ಮಿ ಮಾಡ್ಕೊಬೋದು. ನೋಡಿದ್ರಲ್ಲ ನನ್ನ ವೆಯ್ಟ್. ಇದನ್ನು ಆಗಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಕ್ಲಿಯರಾಗಿ ಹೇಳೋಣ ಅಂತ ಇವಾಗ ನಾನು ಹೇಳಿದ್ದೀನಿ. ಆಮೇಲೆ ಇನ್ನೊಂದೇನು ಅಂದರೆ, ನಾನು ಲೈವ್ ಮಾಡೋಣ ಅಂತ ಇದ್ದೀನಿ. ಲೈವ್ ಮಾಡಲಾ ಬೇಡವಾ ಅಂತ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ, ಮಾಡಬೇಕಾ ಬೇಡವಾ ಅಂತ. ನನಗೂ ಒಂದು ಆಯಿತು, ಆಲ್ರೆಡಿ 3 ವರ್ಷ 2 ವರ್ಷ ಆಯಿತು ನಂದು ಚಾನಲ್ ಸ್ಟಾರ್ಟ್ ಮಾಡಿ. ನಾನು ಒಂದೂ ಕೂಡ ಲೈವ್ ಮಾಡಿಲ್ಲ. ಮಾಡಲಾ ಬೇಡವಾ ಅಂತ ನೀವು ಕಮೆಂಟ್ ಮಾಡಿ ಹೇಳಿ ನನಗೆ. ನೀವು ಜಾಸ್ತಿ ಜನ ಮಾಡು ಅಂತ ಕಮೆಂಟ್ ಹಾಕಿದ್ರೆ ಲೈವ್ ಬರ್ತೀನಿ, ಇಲ್ಲ ಅಂದರೆ ಲೈವ್ ಬರೋದಿಲ್ಲ ಅಷ್ಟೇ. ಓಕೆನಾ ಫ್ರೆಂಡ್ಸ್, ಇವಾಗ ತಿಂಡಿ ಆಯಿತು, ತಲೆ ಬಾಚ್ಕೊಬೇಕು. ನೋಡಿ, ಇದಿದ್ರೆ ಎಷ್ಟು ಯೂಸ್ ಆಗುತ್ತೆ. ಎಲ್ಲ ವಿಡಿಯೋದಲ್ಲಿ ಇದನ್ನೇ ತೋರಿಸ್ತಾ ಇದ್ದೆ. ಅದೇನೋ ನನಗೆ ಅದು ತಗೊಂಡಾಗಿಂದ ತುಂಬ ಖುಷಿ. ಏನು ಮಾಡಿದ್ರೂ ಬೀಳಲ್ಲ, ಇಲ್ಲಾಂದರೆ ನನ್ನ ಕೂದಲನ್ನ ಮೇಲೆ ನಿಲ್ಸೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಕ್ಲಿಪ್ಗಳು ತಗೊಂಡಿದ್ದೀನಿ. ನನ್ನ ಕೂದಲಿಗೆ ಕ್ಲಿಪ್ ಹಾಕಿದ್ರೂ ಕೂಡ ಆ ಸೊಂದಿಂದ ಜಾರ್ಕೊಂಡು ಬರುತ್ತೆ. ಅದಕ್ಕೋಸ್ಕರ ಕ್ಲಿಪ್ಪೂ ನಾನು ಹಾಕಲ್ಲ. ಏರ್ ಪಿನ್ ಅಂತೂ ಮೊದಲೇ ಹಾಕಲ್ಲ ನಾನು ತುಂಬ ಕೂದಲಿಗೆ ಕೇರ್ ಮಾಡ್ತೀನಿ. ಒಂದು ಕೂದಲು ಕಿತ್ತೋದ್ರೂ ತುಂಬಾ ಬೇಜಾರಾಗುತ್ತೆ ನನಗೆ. ನನ್ನ ಕೂದಲನ್ನ ಯಾರಾದರೂ ಮುಟ್ಟಿದ್ರೂ ನನಗೆ ಕೋಪ ಬಂದ್ಬಿಡುತ್ತೆ. ಅದಕ್ಕೆ ನಾನು ಏರ್ ಪಿನ್ ಅಂತೂ ಯೂಸೇ ಮಾಡಲ್ಲ. ಏರ್ ಪಿನ್ನು, ರಬ್ಬರ್ ಇದೆಲ್ಲ ಯೂಸ್ ಮಾಡಲ್ಲ. ಅದಕ್ಕೆ ಈ ರೀತಿ ಒಂದು ಕಡ್ಡಿ ತಗೊಂಡಿದ್ದೀನಿ. ಒಂದೇ ಒಂದು ಕ್ಲಿಪ್ ಯೂಸ್ ಮಾಡ್ತೀನಿ. ಅದು ಯಾವುದು ಗೊತ್ತಾ, ತೋರಿಸ್ತೀನಿ ರೀ. ಅದು ನನಗೆ ತುಂಬ ಇಷ್ಟ. ಅದು ಮೊನ್ನೆ ತೋರಿಸಿದ್ನಲ್ಲ ನಿಮಗೆ, ಚಿಟ್ಟೆದು. ಅದಂತೂ ನನ್ನ ತಲೆಯಲ್ಲಿ ಒಂದು ಕೂದಲು ನಿಂತ್ಕೊಳ್ತಾನೆ ಇಲ್ಲ ನೋಡಿ. ಇದೊಂದೇ ಕ್ಲಿಪ್ ಯೂಸ್ ಮಾಡೋದು ನಾನು. ಈ ರೀತಿ ಇದೆ ನೋಡಿ, ಒಳ್ಳೆ ಮೊಸಳೆ ಥರ ಇದೆ. ಇದೊಂದು ಕ್ಲಿಪ್ ಯೂಸ್ ಮಾಡ್ತೀನಿ. ಅದು ನನ್ನ ಫೇವ್ರೆಟ್ ಕ್ಲಿಪ್. ಅದನ್ನು ಮಾತ್ರ ನಾನು ಯೂಸ್ ಮಾಡ್ತೀನಿ. ಇಲ್ಲಿಗೆ ಹಾಕ್ಕೊಂಡಾಗ ನೀವು ಯಾವುದಾದ್ರೂ ವಿಡಿಯೋದಲ್ಲಿ ನೋಡಿರ್ತೀರ ಅಷ್ಟೇ. ಆಮೇಲೆ ಈ ಚಿಟ್ಟೆ ಕ್ಲಿಪ್ ತಗೊಂಡಲ್ಲ, ಇಲ್ಲಿದೆ ನೋಡಿ. ಇದು ತಗೊಂಡೆ, ಎಷ್ಟು ಆಸೆಯಿಂದ ತಗೊಂಡೆ. ಹಿಂಗೆ ಹಾಕ್ಕೊಂಡ್ರೆ ಹಿಂದೆ ಚಿಟ್ಟೆ ಥರ ಕಾಣಿಸುತ್ತೆ ಅಂತ. ನನ್ನ ಕೂದಲು ಇದು ಹಾಕಿದ್ರೆ ಬಿಗಿಯಾಗಿ ಹಿಡ್ಕೊಳ್ತಾನೆ ಇಲ್ಲ. ಬೆಳಿಗ್ಗೆನೆ ಕೋಲ್ಡ್ ಸೀನ್ ಬರೋ ಥರ ಆಗ್ತೈತೆ. ನಿನ್ನೆ ಕರೆಕ್ಟಾಗಿದ್ದೆ, ಇವತ್ತು ನೋಡಿ ಮತ್ತೆ ಒಂಥರ ಆಗ್ತೈತೆ, ಸೀನ್ ಬರೋ ಥರ. ಈ ಕ್ಲಿಪ್ ಎಷ್ಟು ಆಸೆ ಪಟ್ಟು ತಗೊಂಡೆ, ಆದರೆ ನನ್ನ ಕೂದಲಿಗೆ ಇದು ಹಾಕಿದ್ರೆ ಕ್ಲಿಪ್ಪೇನೇ ಜಾರ್ಕೊಂಡು ಬರುತ್ತೆ, ಬಿಗಿಯಾಗಿ ಹಿಡ್ಕೊತಾ ಇಲ್ಲ. ಅದು ಈ ಥರ ಇದೆಯಲ್ಲ ನೋಡಿ, ಇದೆಯಲ್ಲ ಇದು ಅಲ್ಲೂ, ಇದು ತುಂಬ ದೂರ ಐತೆ ನೋಡಿ. ಎಷ್ಟೊಂದು ಗ್ಯಾಪ್ ಐತೆ. ಅದಕ್ಕೇನೆ ಕೂದಲೆಲ್ಲ ಈಚೆನೇ ಬರುತ್ತೆ ಅದನ್ನ ಹಾಕ್ಕೊಂಡ್ರೆ. ಬೀಟ್ರೋಟ್ ಪಲ್ಯ ಮಾಡಬೇಕು, ಬೀಟ್ರೋಟ್ ಪಲ್ಯ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತೈತೆ. ಬೀಟ್ರೋಟ್ ತಂದು ಇಟ್ಕೊಂಡು ಮಾಡೋಕ್ಕೆ ಟೈಮ್ ಇಲ್ಲ ನನಗೆ. ಅದನ್ನು ಎರಿಬೇಕು, ಸಿಪ್ಪೆ ತೆಗೆದು
ತುರಿದು ಮಾಡಬೇಕು ಅಲ್ವಾ, ಅದನ್ನು ಮಾಡಬೇಕು. ಯಾವಾಗ ಮಾಡ್ತೀನೋ ನೋಡಬೇಕು. ಆಮೇಲೆ ರೆಸಿಪಿ ಕೂಡ ಆಗ್ತಾನೇ ಇಲ್ಲ, ನಾನು ರೆಸಿಪಿ ಶೂಟ್ ಮಾಡಿ ಆಗ್ತಾನೇ ಇಲ್ಲ, ಅದನ್ನು ಮಾಡಬೇಕು. ಓಕೆನಾ ಫ್ರೆಂಡ್ಸ್, ನಾನು ಲೈವ್ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೈವ್ ಬರಲಾ ಬೇಡವಾ ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ಲೈವ್ ಬರಬೇಕು ಅಂತ ನೀವು ಕಮೆಂಟ್ ಮಾಡಿ ಹೇಳಿದ್ರೆ ನಾನು ಲೈವ್ ಬರ್ತೀನಿ, ಇಲ್ಲ ಅಂದರೆ ಬರೋದಿಲ್ಲ. ಓಕೆನಾ ಫ್ರೆಂಡ್ಸ್, ಬಾಯ್. ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಇವತ್ತೇನು ಕೆಲಸ ಇಲ್ಲ, ಸಿಂಪಲ್ ವಿಡಿಯೋ ಮಾಡಿದ್ದೀನಿ. ಸುಮ್ಮನೆ ನಾನೇ ಸ್ವಲ್ಪ ಮಾತಾಡಿದ್ದೀನಿ. ನಂದು ವೆಯ್ಟ್ ಲಾಸ್ ಬಗ್ಗೆ ಓದ್ಸತಿ ಸ್ವಲ್ಪ ಹೇಳಿದ್ದೆ, ಇವಾಗ ಪೂರ್ತಿ ಹೇಳಿದ್ದೀನಿ. ನಾನು ಈ ರೀತಿ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಮಾಡಿ ಟ್ರೈ ಮಾಡಿ ನೋಡಿ. ಆದರೆ ನಿಮಗೆ ಒಳ್ಳೇದು. ಹಂಗಂತ 1 ದಿವಸಕ್ಕೆ 2 ದಿವಸಕ್ಕೆಲ್ಲ ಆಗಲ್ಲ. ನಾನು ಈ ವೆಯ್ಟ್ನ ಕಮ್ಮಿ ಮಾಡಿರೋದೇ 10 ವರ್ಷದಿಂದ ಕಮ್ಮಿ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡಿ, ಇದು ಹೆಲ್ತ್ಗೆ ಒಳ್ಳೆಯದು. ಯಾಕೆಂದರೆ ಜಿಮ್ಗೆ ಹೋದರೆ 1 ತಿಂಗಳು 2 ತಿಂಗಳು 5 ತಿಂಗಳಲ್ಲೇ ನೀವು ವೆಯ್ಟ್ನ ಕಮ್ಮಿ ಮಾಡ್ಬೋದು. ಅದು ಏನು ಆ ಥರ ಮಾಡಬೇಕು ಅಂದರೆ ನಿಮಗೆ ದುಡ್ಡು ಖರ್ಚಾಗುತ್ತೆ. ಆಮೇಲೆ ಅಲ್ಲಿ ಹೋಗಿ ಎಕ್ಸಸೈಸ್ ಮಾಡೋಕ್ಕೆ ವೆಯ್ಟ್ ಎತ್ತಬೇಕು. ಅದೆಲ್ಲ ಏನೇನು ಎಕ್ಸಸೈಸ್ ಇರುತ್ತೋ ಅದನ್ನೆಲ್ಲ ಮಾಡೋದಕ್ಕೆ ಕೈ ಕಾಲು ಮೈ ಎಲ್ಲ ನೋವು ಬರುತ್ತೆ. ಆಮೇಲೆ ಅವರು ಡಯಟ್ ಪ್ಲ್ಯಾನ್ ಹೇಳ್ತಾರೆ, ಇದೇ ತಿನ್ನಬೇಕು ಅದೇ ತಿನ್ನಬೇಕು ಅಂತ. ಕೆಲವ್ರಿಗೆ ಅದನ್ನೆಲ್ಲ ಮಾಡೋಕ್ಕೆ ಇಷ್ಟ ಇರಲ್ಲ. ಫಸ್ಟ್ ಆಫ್ ಆಲ್ ನನಗಂತೂ ಇಷ್ಟನೇ ಇಲ್ಲ. ನನಗೆ ಒಂದು ಎಕ್ಸಸೈಸ್ ಮಾಡೋಕ್ಕೂ ಇಷ್ಟ ಇಲ್ಲ, ಡಯಟ್ ಇರೋಕ್ಕಂತೂ ಇಷ್ಟ ಇಲ್ಲ. ನನಗೇನು ಬೇಕೋ, ಏನು ತಿನ್ನಬೇಕು ಅನಿಸುತ್ತೋ ನಾನು ಅದನ್ನು ತಿಂತೀನಿ. ಅದಕ್ಕೆ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಆರಾಮಾಗಿ ವೆಯ್ಟ್ ಕಮ್ಮಿ ಮಾಡ್ಬೋದು. ಸ್ವಲ್ಪ ನಿಧಾನ ಆಗುತ್ತೆ, ಆದರೆ ಒಳ್ಳೆ ರೀತಿ ವೆಯ್ಟ್ ಕಮ್ಮಿ ಆಗುತ್ತೆ. ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಯಾರೆಲ್ಲ ಮನೆಯಲ್ಲಿ ಇರ್ತೀರಾ, ಹೌಸ್ ವೈಫ್ ಎಲ್ಲ, ಅವರು ಟ್ರೈ ಮಾಡ್ಬೋದು. ಸುಮ್ಮನೆ ಜಿಮ್ಗೆ ಹೋದರೆ ದುಡ್ಡು ಖರ್ಚು ನಮ್ಮದು. ಅಲ್ಲಿ ಹೇಳ್ಕೊಡೋ ಎಕ್ಸಸೈಸು 1-2 ದಿನ ಆಸೆಗೆ ಮಾಡಿದ್ರೆ 3ನೇ ದಿವಸ ಕಾಲು ಕೈ ಮಜಲ್ ಎಲ್ಲ ಹಿಡ್ಕೊಂಡು ಬಿಡುತ್ತೆ. ಆವಾಗ ಹೋಗೋಕ್ಕಾಗಲ್ಲ. ಅವ್ರು ಹೇಳೋ ಡಯಟ್ ಅದು ತಿನ್ನಬೇಡ ಇದು ತಿನ್ನಬೇಡ ಅಂತ ಅದನ್ನು ಮಾಡೋಕ್ಕಾಗಲ್ಲ. ಮನೆಯಲ್ಲೇ ಇರ್ತೀವಲ್ವ, ಬೇರೆ ಏನು ಕೆಲಸ, ಮನೆಯಲ್ಲೇ 1000 ಕೆಲಸ ಇರುತ್ತೆ. ಹೆಣ್ಮಕ್ಳು ಅಂದರೆ ಮನೆಯಲ್ಲಿ 1000 ಕೆಲಸ ಇರುತ್ತೆ. ಅದೇ ರೀತಿ ಅದನ್ನೆಲ್ಲ ಮಾಡಿಕೊಂಡೇ ವೆಯ್ಟ್ ಕಮ್ಮಿ ಮಾಡ್ಬೋದು. ಒಂದು ಕೆಲಸ ಇರುತ್ತಾ, ಹೆಣ್ಮಕ್ಳಿಗೆ ಎಷ್ಟು ಕೆಲಸ ಇರುತ್ತೆ. ಕೆಲವರು ಆಚೆನೂ ಮಾಡ್ತಾರೆ, ಒಳಗೂ ಮಾಡ್ತಾರೆ. ಆರಾಮಾಗಿ ವೆಯ್ಟ್ ಕಮ್ಮಿ ಮಾಡ್ಬೋದು. ನಾನು ಇನ್ನೂ ಮಾಡಬೇಕು, ಇನ್ನೂ ಸ್ವಲ್ಪ ಮಾಡಬೇಕು. ನನಗೆ ತುಂಬ ಖುಷಿ ಇದೆ. 75 kg ಎಲ್ಲಿ, 62 kg ಎಲ್ಲಿ, ಎಷ್ಟು ವೆಯ್ಟ್ ಕಮ್ಮಿ ಮಾಡಿದ್ದೀನಿ ನೋಡಿದ್ರ. ಈಗೂ ಅದೇ ರೀತಿ ಮಾಡಿ. ನನ್ನ ಮಗಳು ಹುಟ್ಟಿದಾಗ ನಾನು 49 kg ಇದ್ದೆ. ನನ್ನ ಮಗಳು ಡೆಲಿವರಿ ಆದಾಗ 49 kg ಇದ್ದೆ. ನಾನು ತುಂಬ ಸಣ್ಣಗಿದ್ದೆ. ಬೇಕಿದ್ರೆ ಯಾವುದಾದ್ರೂ ಒಂದು ಫೋಟೋ ಇದ್ದರೆ ನಿಮಗೆ ಹಾಕ್ತೀನಿ, ಸಿಕ್ಕಿದ್ರೆ. ಸಖತ್ ಸಣ್ಣ ಇದ್ದೆ. ಆಮೇಲೆ 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 ದಪ್ಪ ಆಗೋದೆ, ಜಾಸ್ತಿ ದಪ್ಪ ಆಗಿಬಿಟ್ಟೆ ನಾನು. ನನಗೆ ಎಲ್ಲರೂ ಅಣಗಿಸ್ತಾ ಇದ್ರು ಎಷ್ಟು ದಪ್ಪ ಇದ್ದೀನಿ ಅಂತ. ಇವಾಗ ಯಾಕೆ ಹಿಂಗೆ ಸಣ್ಣ ಆಗಿಬಿಟ್ಟಿದ್ಯಾ ಅಂತ ಕೇಳ್ತಾರೆ. ಏನಾಯಿತು, ಯಾಕೆ ಹಿಂಗೆ ಸಣ್ಣ ಆಗಿದೆಯಾ, ಇಷ್ಟೊಂದು ಸಣ್ಣ ಆಗಿಬಿಟ್ಟಿದ್ಯಾ ಅಂತ ಕೇಳ್ತಾರೆ. ದಪ್ಪ ಇದ್ದರೂ ಕೇಳ್ತಾರೆ, ಸಣ್ಣ ಇದ್ದರೂ ಕೇಳ್ತಾರೆ. ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು. ನಮಗೆ ಯಾವ ರೀತಿ ಇರಬೇಕು ಅಂತ ಇಷ್ಟ ಇರುತ್ತೋ ಆ ಥರ ನಾವಿರಬೇಕು. ಈಗ ದಪ್ಪ ಇರ್ತೀವಿ, ನಮಗೇನು ಪ್ರಾಬ್ಲಮ್ ಇಲ್ಲ. ನಾನು ದಪ್ಪ ಇದ್ದರೂ ಪರವಾಗಿಲ್ಲ, ನಾನು ಖುಷಿಯಾಗಿದ್ದೀನಿ ಅಂತಂದರೆ ಹಾಗೆ ಇರು, ಏನು ತೊಂದರೆ ಇಲ್ಲ. ಇಲ್ಲ ಅಯ್ಯೋ ನಾನು ದಪ್ಪ ಇದ್ದೀನಿ, ನನ್ನ ನೋಡಿದ್ರೆ ಎಲ್ಲರೂ ಆಡ್ಕೊಳ್ತಾರೆ ಅಂತ ಚಿಂತೆ ಇದ್ದರೆ ನಾನು ಹೇಳಿದ್ದನ್ನ ಫಾಲೋ ಮಾಡಿ, ಆಟೋಮೆಟಿಕ್ಲಿ ನೀವು ಸಣ್ಣ ಆಗ್ತಾ ಬರ್ತೀರ. ಆದರೆ 1 ತಿಂಗಳು ಮಾಡ್ತೀನಿ, 2 ತಿಂಗಳು ಮಾಡ್ತೀನಿ, ಸಣ್ಣ ಆದರೆ ಸಾಕು, ಆಮೇಲೆ ಚೆನ್ನಾಗಿ ತಿಂತೀನಿ ಅಂತ ಹೇಳಿದ್ರೆ ಅದಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ. ಮತ್ತೆ ನೀವು ದಪ್ಪ ಆಗ್ತೀರ. ನೀವು ಫುಲ್ ಲೈಫು
ಇಷ್ಟು ಗಂಟೆ 6 ಗಂಟೆ ಲಾಸ್ಟ್ 7 ಗಂಟೆ ಅದರೊಳಗಡೆ ನೀವು ತಿಂದ್ಬಿಟ್ಟು ಸ್ಟಾಪ್ ಮಾಡಿ. ನಾನು ಹೇಳೋದಾದರೆ 6 ಗಂಟೆ ಲಾಸ್ಟ್, 7 ಗಂಟೆನೂ ಬೇಡ, 6 ಗಂಟೆ 5:15 ಊಟ ತಿನ್ನಿ ನೀವು. 5:15 ಸಾಯಂಕಾಲ 5:15 ಊಟ ತಿನ್ನಿ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತನಕ ನೀವೇನು ತಿನ್ನಬೇಡಿ. ಹಂಗೂ ಹೊಟ್ಟೆ ಹಸಿತಾ ಒಂದು ಸ್ವಲ್ಪ ಹಾಲು ಕುಡೀರಿ. ಜಾಸ್ತಿ ಹಾಲು ಕುಡಿಬೇಡಿ, ಸ್ವಲ್ಪ ಒಂದು ಚಿಕ್ಕ ಗ್ಲಾಸಲ್ಲಿ ಸ್ವಲ್ಪ ಹಾಲು ಕುಡಿದು ಮಲ್ಕೊಳ್ಳಿ. ಇಷ್ಟನ್ನು ನೀವು ಫಾಲೋ ಮಾಡಿ, ಆಟೋಮೆಟಿಕ್ಕಾಗಿ ಅದೇ ವೆಯ್ಟ್ ಕಮ್ಮಿ ಆಗುತ್ತೆ. ನಿಮಗೆ ಅನಿಸುತ್ತೆ ದಿನ ಕಳೀತಾ 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 ನಿಮಗೆ ಅನಿಸುತ್ತೆ, ಅಯ್ಯೋ ನಾನು ಸಣ್ಣ ಆಗ್ತಾ ಇದ್ದೀನಲ್ವಾ, ಅಯ್ಯೋ ನಾನು ಸಣ್ಣ ಆಗಿದ್ದೀನಿ, ಈ ಡ್ರೆಸ್ ಲೂಸ್ ಆಗಿದೆ, ಈ ರೀತಿ ನಿಮಗೇನೆ ಅನಿಸುತ್ತೆ. ಓಕೆನಾ ಫ್ರೆಂಡ್ಸ್, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಲ್ಲ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಬಾಯ್.